ಇವತ್ತು ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ 11ನೇ ದಿನದ ಕಾರ್ಯ. ಹೀಗಾಗಿ ಉತ್ತರ ಕ್ರಿಯಾದಿ ಕಾರ್ಯಕ್ಕೆ ಸಕಲ ಸಿದ್ಧತೆ ನಡೆದಿದೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ತಪ್ಪಲು ಅಲ್ಲಿದೆ ಸಮಾಧಿ. ಆ ಸಮಾಧಿಯ ಹತ್ತಿರನೇ ಲಕ್ಷಾಂತರ ಜನರಿಗೆ ಇವತ್ತು ಆಹಾರ ವಿತರಣೆ ಭಾಳ ಸಿಸ್ಟಮೆಟಿಕ್ಕಾಗಿ ಮಾಡ್ಯಾರೆ. ನೋಡಿ, ನಾವು ಫುಡ್ ತೋರಿಸ್ತಾ ಇದ್ದೀವಿ. ಈ 16 ಕೌಂಟರ್ಗಳಿವೆ. ಈ ಮಹಿಳೆಯರಿಗೆ ಅಂತಲೇ 3 ಕೌಂಟರ್ಗಳು, ಈ VVIPಗಳಿಗೆ ಅಂತ ಪ್ರತ್ಯೇಕವಾಗಿ 2 ಕೌಂಟರ್ಗಳು. ಯಾವುದೇ ಕಾರಣಕ್ಕೂ ಈ ನೂಕುನುಗ್ಗಲು ಆಗಬಾರ್ದು. ಹೀಗಾಗಿ ಬ್ಯಾರಿಕೇಡ್ ವ್ಯವಸ್ಥೆಗಳು. ಯಾಕಂದರೆ ಇಲ್ಲಿಂದ ಆ ಪಾರ್ಥಿವ ಶರೀರ ತಗೊಂಡು ಹೋದಾಗ ಜನ ಎಷ್ಟರ ಮಟ್ಟಿಗೆ ಸ್ಪಂದಿಸಿದ್ರು ಅನ್ನೋದಿದೆಯಲ್ಲ, ಅದರಲ್ಲೇ ಗೊತ್ತಾಗುತ್ತೆ. ಆಕೆ ನೋಡಿ, ಅವರೆಂದೂ ಅಧಿಕಾರದಲ್ಲಿದ್ದಂಥವರಲ್ಲ. ಅವರ ಪತಿಯೇ, ಅವರ ಮಕ್ಕಳು ಅಧಿಕಾರದಲ್ಲಿದ್ದರಷ್ಟನ್ನೇ. ಅದು ಬರಲ್ಲ. ಬಂದಂಥ ಜನಗಳಿಗೆ ನೀವು ಎಷ್ಟರ ಮಟ್ಟಿಗೆ ಸ್ಪಂದಿಸಿದ್ರಿ, ಎಷ್ಟು ಊಟಕ್ಕೆ ಹಾಕಿದ್ರಿ, ಎಷ್ಟರ ಮಟ್ಟಿಗೆ ನೀವು ಮಾತೃತ್ವವನ್ನು ಮೆರೆದ್ರಿ, ಅದು ಮಾತ್ರ ಬರುತ್ತೆ ನೋಡಿ. ಅದು ಆಮೇಲೆ ಇವರಿಬ್ಬರಲ್ಲ, ಈ ದೇವೇಗೌಡರು ಮತ್ತು ದೇವೇಗೌಡರ ಹೆಂಡತಿ, ಗಂಡ ಹೆಂಡತಿ ಹೆಂಗಿರಬೇಕು ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ. ಬೆಸ್ಟ್ ಎಕ್ಸಾಂಪಲ್. ಆವತ್ತು ಶುರುವಾಗಿರುವಂಥ ಕಣ್ಣೀರು ದೇವೇಗೌಡರದು ಇನ್ನೂ ಕೂಡ ಆ ಕಣ್ಣೀರು ಕಡಿಮೆ ಆಗಿಲ್ಲ. ಎಂಥ ಇದು ನೋಡಿ. ಅವ್ರ ಹಾಸಿಗೆ ಮೇಲೆ ಮಲಗಿದ್ದಂಥ ಸಂದರ್ಭದಲ್ಲಿ ಆ ಪತ್ನಿಗೆ ಈ ತುತ್ತು ತಿನ್ನಿಸ್ತಾರಲ್ಲ ದೇವೇಗೌಡರು, ಅದು ನೋಡಿದಾಗ ಆ ಪ್ರೀತಿಯಿಂದ ಗದರ್ತಾರಲ್ಲ ದೇವೇಗೌಡರು, ನಾನು ನಿನ್ನ ಜೊತೆಗೆ ಇರಬೇಕೋ ಬೇಡವೋ, ತಿನ್ನಬೇಕು ಅಂತ ಹೇಳಿದ್ದು. ಆವಾಗ ಅವ್ರ ಮಹತಾಯಿ ಆ ಮಗುವಿನ ಥರ ಬಾಯಿ ತೆಗೆದಂಥ ರೀತಿ ಇತ್ತಲ್ಲ, ಅದು ಇದು ನೋಡಿ ಒಂಥರ ಶಿವ ಪಾರ್ವತಿ ಜೋಡಿ ಕಣಪ್ಪ ಇದು ಅಂತ ಅನಿಸ್ಬಿಡ್ತು. ದೇವೇಗೌಡರು ಯಾವಾಗಲೂ ಹೇಳ್ತಾ ಇದ್ರಂತೆ, ನೀನು ಬಹಳ ಮುಗ್ದೆ, ನಿನ್ನ ತುಂಬ ಒಳ್ಳೆ ಮನಸ್ಸು, ನಿನ್ನ ಮೊದಲು ಕಳಿಸೇನೇ ನಾನು ಬರೋದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರಂತೆ. ಇದು ನಿಜವಾಗಿ ಅರ್ಥ ಮಾಡ್ಕೊಂಡ್ರಿಗೆ ಮಾತ್ರ ಅರ್ಥ ಆಗುವಂಥ ಸಂಗತಿ. ಇದು KS ನರಸಿಂಹಸ್ವಾಮಿಯವರ ಹಾಡು ನೆನಪಾಗ್ತಾ ಇದೆ. ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ, ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ, ಹೆಂಡತಿ ಒಲುಮೆಯ ಭಾಗ್ಯವನ್ನರಿಯದ ಗಂಡಿಗೆ ಜಯವಿಲ್ಲ. ಇದು ಸಂಗತಿ. ದೇವೇಗೌಡರ ಆ ಶಕ್ತಿ ಸಾಮರ್ಥ್ಯದ ಹಿಂದಿರುವಂಥ ಅತಿ ದೊಡ್ಡ ಶಕ್ತಿ ಅಂತಂತಂದರೆ ಅವರ ಪತ್ನಿ.